ಕೆಲವೊಂದ್ಸರಿ ನಾವು ಬಳೆಗಳು ತೊಗೊಂಡಾಗ ಸ್ವಲ್ಪ ಟೈಟಾಗಿರೋವಂಥದ್ದೇ ತೊಗೊಳ್ತೀವಿ. ಏಕೆ ಅಂದರೆ ಅದು ಒಡೆದೋಗ್ಬಿಡತ್ತೆ ಲೂಸಾಗಿರೋದು ತೊಗೊಂಡು ಹಾಕ್ಕೊಂಡ್ರೆ ಅಂತೇಳಿ. ಟೈಟಾಗಿರೋ ಬಳೆಗಳನ್ನ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಳ್ಳಿ. ಕವರ್ ತೊಗೊಂಡು ಅದನ್ನು ಕೈಗೆ ಈ ಥರ ಹಾಕ್ಕೊಂಬಿಡಿ. ಹಾಕ್ಕೊಂಡ್ಬಿಟ್ಟು ಆಮೇಲೆ ಬಳೆಗಳನ್ನ 4 ಅಥವಾ 2 ಬಳೆಗಳನ್ನ ನೀವು ಹಾಗೆ ಕೈಗೆ ಒಳಗಡೆ ಹಾಕ್ಕೊಳ್ಳಿ. ಎಷ್ಟು ಈಸಿಯಾಗಿ ಹೋಗುತ್ತೆ ಗೊತ್ತಾ. ಮುಂಚೆ ಆದರೆ ನೀವು ಸೋಪ್ ಹಾಕ್ಕೊಂಡು ಒದ್ದೆ ಎಲ್ಲ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಟೈಟ್ ಬಳೆಗಳನ್ನ. ಆದರೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಆರಾಮಾಗಿ ನೀಟಾಗಿ ಈಸಿಯಾಗಿ ಕ್ಲೀನಾಗಿ ಬಳೆಗಳನ್ನ ಹಾಕ್ಕೋಬೋದು. ಎಲ್ಲ ನೀಟಾಗಿ ಹಾಕ್ಕೊಂಡು ಎಲ್ಲನೂ ಆಮೇಲೆ ಆ ಕವರನ್ನು ನೀಟಾಗಿ ತೆಕ್ಕೊಂಡ್ರೆ ಆಯಿತು. ಗಾಜಿನ ಬಳೆಗಳು ಆಮೇಲೆ ಕೈಗೆ ಏನಾದರೂ ಚುಚ್ಚುತ್ತೆ ಅನ್ನೋ ಭಯನೂ ಇರುತ್ತೆ. ಅದು ಕೂಡ ನಿಮಗೆ ತೊಂದರೆ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ, ಎಷ್ಟು ನೀಟಾಗಿ ಹಾಕ್ಕೊಂಡೆ ಅಂತೇಳಿ ಅಲ್ವಾ. ಇದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನನ್ನ ಹತ್ರ ಈ ರೀತಿ ಆರ್ಟಿಫಿಷಿಯಲ್ ಬಳೆಗಳಿತ್ತು. ನನ್ನ ಹತ್ರ ಈ ಬಳೆ ಹೇಗಿದೆ ಅಂದರೆ ಮಧ್ಯ ಅದು ಸ್ಟೋನ್ಗಳಿದೆ. 2 ಬಳೆದು ಚೆನ್ನಾಗೇ ಇದೆ. ಇನ್ನು 2 ಬಳೆಯಲ್ಲೂ ಒಂದೊಂದು ಸ್ಟೋನ್ಗಳು ಕಿತ್ಕೊಂಡು ಹೋಗ್ಬಿಟ್ಟಿದೆ. ಅದನ್ನು ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸೋದಿಲ್ಲ. ಹಂಗಾಗಿ ನಾನು ಅದಕ್ಕೆ ಏನಾದರೂ ಒಳ್ಳೆ ಒಂದು ಉಪಾಯನ ಕಂಡಿಡ್ಕೋಬೇಕು ಅಂತೇಳಿ ನಾನೊಂದು ಒಳ್ಳೆ ಉಪಾಯ ಕಂಡಿಡ್ದಿದ್ದೀನಿ. ಅದನ್ನು ನಾನು ನಿಮಗೆ ಹತ್ರ ಶೇರ್ ಮಾಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇದು ಆ ಸ್ಟೋನ್ ಬಿದ್ದೋದ್ಮೇಲೆ ಈ ರೀತಿ ಕಾಣಿಸುತ್ತೆ. ಇದನ್ನು ಹೇಗೆ ನಾನು ಸರಿ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ ಥರ ಸ್ಟೋನ್ ಕೂಡ ಇಲ್ಲ. ಅದು ಎಲ್ಲಿ ಬಿದ್ದೋಗಿದೆ ಅಂತ ಕೂಡ ಗೊತ್ತಿಲ್ಲ. ಅದು ನನಗೆ ಸಿಗಲಿಲ್ಲ ಅದು. ಅದಕ್ಕೆ ಈಗ ನಾನು ಮನೆಯಲ್ಲಿರೋ ಚಮಕಿನ ಯೂಸ್ ಮಾಡಿಕೊಂಡು ನಾನು ಅದನ್ನು ಹೇಗೆ ಕವರ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಮನೇಲಂತೂ ಹೆಣ್ಮಕ್ಳ ಹತ್ರ ಯಾವುದಾದ್ರೂ ಒಂದು ಚಮಕಿಗಳಂತೂ ಇದ್ದೇ ಇರತ್ತೆ. ಆ ರೀತಿ ನನ್ನ ಹತ್ರ ಈ ರೀತಿ ಒಂದು ಚಮಕಿಗಳಿತ್ತು ನೋಡಿ. ಈ ರೀತಿ ಚಮಕಿನ ಯೂಸ್ ಮಾಡಿಕೊಂಡು ನಾನು ಅದನ್ನು ಫಿಲ್ ಮಾಡ್ತೀನಿ ನೋಡಿ. ಇದರಲ್ಲಿ ನನಗೆ ಒಂದು ಗೋಲ್ಡ್ ಥರದ್ದೇ 2 ಸಿಕ್ತು. ಅದನ್ನು ತೊಗೊಂಡು ನಾನು ಅದ್ರ ಮೇಲೆ ಅಂಟಿಸ್ತೀನಿ. ನೀವು ಅದು ಮೊದಲು ಏನು ಮಾಡಿ ಅಂದರೆ ನೀವು ಫೆವಿಕಾಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಚಮಕಿಗೆ ಆಮೇಲೆ ಮತ್ತು ಬ್ಯಾಂಗಲ್ಸ್ಗೆ ಎರಡಕ್ಕೂ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಅದನ್ನು ಅಂಟಿಸಿ ಒಂದು 5-10 ನಿಮಿಷ ಬಿಡಿ. ಆಮೇಲೆ ಅದು ಕ್ಲೀನಾಗಿ ಅಂಟ್ಕೊಳ್ಳುತ್ತೆ. ಆಮೇಲೆ ಆ ಗೋಲ್ಡ್ ಜೊತೆನೇ ಮರ್ಜ್ ಆಗೋದ್ರಿಂದ ಅದು ನಮಗೆ ನಾವೇನೋ ಎಕ್ಸ್ಟ್ರಾ ಚಮಕಿ ಅಥವಾ ಏನಾದರೂ ಅಂಟಿಸಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ. ಆರಾಮ್ಸೆ ನೀವು ಇನ್ನೂ ಸ್ವಲ್ಪ ದಿನ ಆರಾಮಾಗಿ ಯೂಸ್ ಮಾಡ್ಬೋದು. ಈ ಥರ ಯೂಸ್ ಮಾಡೋದ್ರಿಂದ ನಾವು ನೋಡಿ ಈ ಥರ ಸ್ಟೋನ್ ಏನೋ ಬಿದ್ದೋಗ್ಬಿಟ್ಟಿದೆ ಅಂತೇಳಿ ಅದನ್ನು ಎಸಿತೀವಿ ನಾವು. ಮತ್ತು ಯೂಸ್ ಮಾಡೋದಕ್ಕೂ ಹೋಗೋದಿಲ್ಲ. ಒಳ್ಳೊಳ್ಳೆ ಫಂಕ್ಷನಿಗೆ ಯೂಸ್ ಮಾಡಬೇಕು ಅಂತೇಳಿ ತೊಗೊಂಡಿರ್ತೀವಿ. ಈ ಥರ ಹಾಳಾದಾಗ ಅದನ್ನು ಯೂಸ್ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಈ ರೀತಿ ನೀವೇನಾದರೂ ಒಂದು ಉಪಾಯ ಮಾಡಿಕೊಂಡ್ರೆ ನಿಜವಾಗ್ಲೂ ನೀವು ಇನ್ನೂ ಸ್ವಲ್ಪ ದಿನ ಆರಾಮ್ಸೆ ಯೂಸ್ ಮಾಡ್ಬೋದು. ಇದು ಒಂದು ಒಳ್ಳೆ ಐಡಿಯಾ ಇದು. ನೀವು ಗ್ಲೂ ಹಾಕಿದ್ಮೇಲೆ ಅದು ಕಾಣಿಸುತ್ತೆ ಅಂತೇಳಿ ನಿಮಗೇನು ಭಯ ಬೇಡ. ಅದು ಒಂದು 5-10 ನಿಮಿಷ ಆದಮೇಲೆ ಅದು ಟ್ರಾನ್ಸ್ಪರೆಂಟ್ ಆಗಿಬಿಡತ್ತೆ. ಅದು ಗ್ಲೂ ಹಾಕಿದ್ದೀರಾ ಅಂತ ಅದು ಗೊತ್ತೇ ಆಗೋದಿಲ್ಲ. ಈ ಥರ ಸ್ಟೋನ್ ಇರೋವಂಥ ಸರಗಳು ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ನನ್ನ ಹತ್ರ ಇರೋ ಸರದಲ್ಲಿ ಸ್ಟೋನ್ ಏನು ಬಿದ್ದೋಗಿಲ್ಲ. ನಿಮ್ಮ ಹತ್ರ ಏನಾದರೂ ಕೆಲವೊಂದು ಸರಗಳಲ್ಲಿ ಸ್ಟೋನ್ ಕೆಲವೊಂದು ಏನಾದರೂ ಬಿದ್ದೋಗಿದ್ರೆ ಅದನ್ನು ಹೇಗೆ ನಾವು ಯೂಸ್ ಮಾಡ್ಕೋಬೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇದೇ ಕಲರ್ ಸೇಮ್. ಈಗ ನನ್ನ ಹತ್ರ ಮೆರೂನ್ ಕಲರ್ ಇದೆ, ಆಮೇಲೆ ಗ್ರೀನ್ ಕಲರ್ ಇದೆ. ಮೆರೂನ್ ಕಲರ್ ಏನಾದರೂ ಬಿದ್ದೋಗಿದೆ ಅಂತ ಅಂದ್ಕೊಳ್ಳಿ. ನೀವು ಮೆರೂನ್ ಕಲರ್ ನೈಲ್ ಪಾಲಿಷನ್ನೇ ತೊಗೊಂಡು ಆ ಜಾಗದಲ್ಲಿ ಅದೇನು ಸ್ಟೋನ್ ಬಿದ್ದೋಗಿರುತ್ತೆ ಆ ಜಾಗದಲ್ಲಿ ಇದನ್ನು ಫಿಲ್ ಮಾಡಿ. ಫಿಲ್ ಮಾಡಿದಾಗ ನೀವು ಅಲ್ಲಿ ಸ್ಟೋನೇ ಹಾಕಿದ್ದೀರಾ ಅನ್ನೋ ರೀತಿಯೇ ಅದು ಕಾಣಿಸುತ್ತೆ. ಮಧ್ಯದಲ್ಲಿ ಒಂದೊಂದೇ ಆಗಿರೋದ್ರಿಂದ ಅದು ನಿಮ್ಗೆ ಅಷ್ಟಾಗಿ ಏನು ಗೊತ್ತಾಗಲ್ಲ ನೀವು ನೈಲ್ ಪಾಲಿಶನ್ನು ಫಿಲ್ ಮಾಡಿದ್ದೀರಾ ಅಂತೇಳಿ. ತುಂಬ ನೀಟಾಗಿ ಕಾಣಿಸುತ್ತೆ. ಮತ್ತು ನೀವು ಅದನ್ನು ಇನ್ನೂ ಸ್ವಲ್ಪ ದಿನ ಚೆನ್ನಾಗಿ ಅದನ್ನು ಯೂಸ್ ಮಾಡ್ಬೋದು. ಇದು ನಿಜವಾಗ್ಲೂ ಒಂದು ಒಳ್ಳೆ ಟಿಪ್ ಇದು. ಇದನ್ನು ನಿಮ್ಮ ಹತ್ರ ಏನಾದರೂ ಈ ಥರ ಸರಗಳೇನಾದರೂ ಹಾಳಾಗಿದ್ದರೆ ಒಂದ್ಸರಿ ನೀವು ಅದನ್ನು ಟ್ರೈ ಮಾಡಿ.
ನಾವು ಹೊರಗಡೆ ಹೋದಾಗೆಲ್ಲ ಶಾಪಿಂಗ್ ಅಂತ ಹೋದಾಗ ಸುಮಾರು ಆರ್ಟಿಫಿಷಿಯಲ್ ಇಯರಿಂಗ್ಸ್ಗಳು ನಾವು ತೊಗೊಂಡು ಬರ್ತಾ ಇರ್ತೀವಿ. ಡ್ರೆಸ್ಗಳು ಮ್ಯಾಚಿಂಗ್ ಆಗಿರ್ಬೋದು ಅಥವಾ ಸ್ಯಾರಿ ಮ್ಯಾಚಿಂಗ್ಗಳಾಗಿರ್ಬೋದು ಸುಮಾರು ತೊಗೊಂಡು ಬರ್ತೀವಿ. ಅದನ್ನು ಹೇಗಂದ್ರೆ ಆಗಿಟ್ಟರೆ ಅದು ಹಾಳಾಗತ್ತೆ. ಅದನ್ನು ನೀಟಾಗಿ ಹೇಗೆ ಸಪ್ರೇಟಾಗಿ ನೀಟಾಗಿ ಎತ್ತಿಟ್ರೆ ತುಂಬ ಲಾಂಗ್ ಟೈಮ್ ಅದನ್ನು ನಾವು ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ನಮ್ಮ ಹತ್ರ ಅಂತೂ ಟ್ರಾನ್ಸ್ಪರೆಂಟು ಜಿಪ್ ಲಾಕ್ ಕವರ್ಗಳಂತೂ ಇದ್ದೇ ಇರುತ್ತೆ. ಈ ಥರ ಸ್ಮಾಲ್ ಸೈಜ್ಗಳನ್ನ ತೊಗೊಂಡ್ಬಿಟ್ಟು ಎಲ್ಲ ಇಯರಿಂಗ್ಸನ್ನು ಸಪ್ರೇಟಾಗಿ ಹಾಕ್ಬಿಟ್ಟು ಎತ್ತಿಡಿ. ಎಲ್ಲ ಇಯರಿಂಗ್ಸು ಅಷ್ಟೇ, ಯಾವತ್ತೂ ನೀವು ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಆವಾಗ ಅದೇನು ಅಂದರೆ ಸ್ಟೋನ್ ಆಗಿರ್ಬೋದು, ಆ ಗೋಲ್ಡ್ ಎಲ್ಲ ಏನಿರುತ್ತೆ ಅದೆಲ್ಲ ಹಾಳಾಗೋದಿಲ್ಲ. ಅದು ಸುಮಾರು ದಿನ ಹಾಗೇ ಇರುತ್ತೆ. ಅಕಸ್ಮಾತ್ ಏನಾದರೂ ಒದ್ದೆ ಆಗಿದ್ರೆ ಅದನ್ನು ಡ್ರೈ ಮಾಡಿಬಿಟ್ಟು ಆಮೇಲೆ ಅದನ್ನು ಎತ್ತಿಡಿ. ನೀವು ಹಾಗೇ ಎತ್ತಿಡೋಕ್ಕೆ ಹೋಗಬೇಡಿ. ಈಗ ಜಿಪ್ಲಾಕ್ ಕವರಲ್ಲಿ ನೀವು ನೀಟಾಗಿ ಎತ್ತಿಡೋದ್ರಿಂದ ಗಾಳಿ ಆಡೋದಿಲ್ಲ. ಆಮೇಲೆ ಅದು ಕಲರೆಲ್ಲ ಏನೂ ಬಿಟ್ಕೊಳ್ಳೋದಿಲ್ಲ, ಚೇಂಜ್ ಆಗೋದಿಲ್ಲ. ನೀವು ಹೊಸದಿದ್ದಾಗ ತೊಗೊಂಡಾಗ ಹೇಗಿರುತ್ತೆ ಅದೇ ರೀತಿ ನೆಕ್ಸ್ಟ್ ನೀವು ಸುಮಾರು ದಿನ ಯೂಸ್ ಮಾಡೋವರೆಗೂ ಅದು ತುಂಬ ಚೆನ್ನಾಗಿ ಹಾಗೇ ಇರುತ್ತೆ. ನೋಡಿ, ಈ ರೀತಿ ನೀವೆಲ್ಲನೂ ಕ್ಲೀನಾಗಿ ಈ ರೀತಿ ಸಪ್ರೇಟಾಗಿ ಸ್ಟೋರ್ ಮಾಡಿ ಎತ್ತಿಡಿ. ಇವೆಲ್ಲ ಕೆಲವೊಂದು ಚಿಕ್ಕ ವಿಷಯ ಅಂತ ಅನಿಸುತ್ತೆ, ಆದರೆ ವೆರಿ ಇಂಪಾರ್ಟೆಂಟ್ ಇದೆಲ್ಲ. ನೋಡಿ, ಎಷ್ಟೊಂದು ದುಡ್ಡು ಕೊಟ್ಬಿಟ್ಟು ನಾವು ತೊಗೊಂಡಿರ್ತೀವಿ, ನೀಟಾಗಿ ನಾವು ಎತ್ತಿಟ್ಕೊಂಡಿಲ್ಲ ಅಂದರೆ 1 ಸರಿ 2 ಸರಿ ಯೂಸ್ ಮಾಡ್ತೀವಿ, ಆಮೇಲೆ ಇದು ಚೆನ್ನಾಗಿಲ್ಲ ಹಾಳಾಯಿತು ಅಂತೇಳ್ಬಿಟ್ಟು ಎಸಿತೀವಿ. ಅದರಿಂದ ದುಡ್ಡು ಕೂಡ ವೇಸ್ಟು, ಅದನ್ನು ಆಮೇಲೆ ಟೈಮ್ ಕೂಡ ವೇಸ್ಟು. ನಾವು ಹೆಣ್ಮಕ್ಳುಗಳು ಈ ಥರ ಚಿಕ್ಕ ಪುಟ್ಟ ಸ್ವಲ್ಪ ಏನಾದರೂ ಒಂದು ಐಡಿಯಾ ಮಾಡ್ತಾ ಇರಬೇಕಲ್ವಾ.